ಫಸ್ಟ್ ಪೋಸ್ಟ್ ನ್ಯಾಷನಲ್ ಟ್ರಸ್ಟ್ ಸರ್ವೆ. ಇಡೀ ದೇಶದ ಜನರ ವಿಶ್ವಾಸ ಯಾರ ಮೇಲಿದೆ? ಚುನಾವಣೆಯ ಸಂದರ್ಭದಲ್ಲಿ ಇಂತಹ ವಿಚಾರಗಳು ಸಾಕಷ್ಟು ಕುತೂಹಲವನ್ನ ಕೆರಳಿಸುತ್ತೆ. ರಾಜಕಾರಣಿಗಳ ಮಾತುಕತೆ, ಜನಗಳ ಮಾತುಕತೆ ನಾವು ಕೇಳಿರ್ತೀವಿ. ಆದ್ರೆ ಒಂದ್ ಸರ್ವೆ ಮಾಡಿದಾಗ ಮೂಡ್ ಏನಿದೆ, ಜನಗಳ ಮೂಡ್ ಏನಿದೆ, ಏನ್ ಹೇಳಕ್ ಬಯಸ್ತಾ ಇದೆ ಇಡೀ ದೇಶ ಈ ಸಂದರ್ಭದಲ್ಲಿ, ಒನ್ಸ್ ಅಗೇನ್ ನಾನು ಹೇಳೋದಕ್ಕೆ ಬಯಸ್ತೀನಿ ವೀಕ್ಷಕರೇ, ಇದು ಜಡ್ಜ್ಮೆಂಟ್ ಅಲ್ಲ, ಯಾವುದೇ ನಿರ್ಣಯ ಅಲ್ಲ, ಬದಲಾಗಿ ಜನರ ಧ್ವನಿಯನ್ನ ಜನರಿಗೆ ಮುಟ್ಟಿಸುವಂತ ಪ್ರಯತ್ನ. ಸೊ ಮುಂದಿನ ಇಶ್ಯೂನ ನೋಡೋದಾದ್ರೆ, ಉಗ್ರರ ಮೇಲಿನ ದಾಳಿ ಯಾರಿಗೆ ಸಹಕಾರಿ? ಇದು ಎಲೆಕ್ಷನ್ ಇಶ್ಯೂ, ಏರ್ ಸ್ಟ್ರೈಕ್ ಆಗಿರ್ತಕ್ಕಂಥದ್ದು ಎಲೆಕ್ಷನ್ ಇಶ್ಯೂ, ಏರ್ ಸ್ಟ್ರೈಕ್ ಆಗಲೇ ಇಲ್ಲ. ಅದನ್ನ ಮೋದಿ ಅವರು ಸುಮ್ಮನೆ ಬಡಾಯಿ ಕೊಚ್ಕೋತಾ ಇದ್ದಾರೆ, ಈ ತರದ್ದೆಲ್ಲ ಕಾಮೆಂಟ್ಸ್ ಕೇಳಿಬಂತು. ಮೋದಿ ಸರ್ಕಾರದ ನಿರ್ಧಾರ ಏನ್ ತಗೊಂಡ್ರು ಅದು ಯಾರಿಗೆ ಲಾಭ? ಮೋದಿ ಸರ್ಕಾರಕ್ಕೆ ಲಾಭನೋ ಅಥವಾ ನಷ್ಟನೋ? ಇಲ್ಲಿ ರಾಜಕೀಯದ ಒಂದು ಲಾಭ ನಷ್ಟ ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದ್ರೆ ಏರ್ ಸ್ಟ್ರೈಕ್ ಅನ್ನ ರಾಜಕೀಯ ಲಾಭಕ್ಕೋಸ್ಕರವೇ ಮಾಡಿದ್ರ ಅನ್ನುವಂತ ಪ್ರಶ್ನೆಯನ್ನ ಕೇಳಲಾಯ್ತು. ಜನ ಏನ್ ಹೇಳಿದ್ರು ಏರ್ ಸ್ಟ್ರೈಕ್ ವಿಚಾರವಾಗಿ? ಜನರ ಒಂದು ನಾಡಿ ಮಿಡಿತ ಏನು? ಪುಲ್ವಾಮಾ ದಾಳಿಗೆ ಪ್ರತೀಕಾರ ಸ್ವಾಗತಾರ್ಹವೋ ಅಲ್ವೋ ಅನ್ನುವಂತ ಪ್ರಶ್ನೆ. ಪಾಕ್ ಸಮಸ್ಯೆಯನ್ನ ನರೇಂದ್ರ ಮೋದಿ ಯಾವ ರೀತಿಯಲ್ಲಿ ನಿಭಾಯಿಸಿದ್ರು? ಹಲವು ದಶಕಗಳಿಂದ ಪಾಕಿಸ್ತಾನದ ಸಮಸ್ಯೆ, ಭಾರತದಲ್ಲಿ ಚುನಾವಣೆಗಳನ್ನ ನಿರ್ಧರಿಸ್ತಾ ಬಂದಿರೋದು ಕೂಡ ತಕ್ಕ ಮಟ್ಟಿಗೆ ಸತ್ಯ. ಹಾಗಾಗಿ ಮೋದಿ ಯಾವ ರೀತಿಯಲ್ಲಿ ನಿಭಾಯಿಸಿದ್ರು ಪಾಕಿಸ್ತಾನದ ಸಮಸ್ಯೆಯನ್ನ? ದೇಶದ ಅತಿ ದೊಡ್ಡ ನೆಟ್ವರ್ಕ್ ಮಾಡಿರ್ತಕ್ಕಂಥ ಅತಿ ದೊಡ್ಡ ಸಮೀಕ್ಷೆ ಏನ್ ಹೇಳುತ್ತೆ ಈ ವಿಚಾರವಾಗಿ? ಫಸ್ಟ್ ಪೋಸ್ಟ್ ದಿ ನ್ಯಾಷನಲ್ ಟ್ರಸ್ಟ್ ಸಮೀಕ್ಷೆ ಏನ್ ಹೇಳ್ತಾ ಇದೆ? ಅತ್ಯಂತ ಕುತೂಹಲ. ಪುಲ್ವಾಮಾ ಅಟ್ಯಾಕ್ ಆಯ್ತು. ಪುಲ್ವಾಮಾ ಅಟ್ಯಾಕ್ ಅಲ್ಲಿ 40 ಸಿಆರ್ಪಿಎಫ್ ಯೋಧರು ಸಾವನ್ನಪ್ಪಿದ್ರು. ಆ ನಂತರ ನಡೆದಿದ್ದೆ ಏರ್ ಸ್ಟ್ರೈಕ್. ಹಾಗಾದ್ರೆ ಏರ್ ಸ್ಟ್ರೈಕ್ ಯಾರಿಗೆ ಲಾಭ, ಅಥವಾ ಇದು ಮೋದಿ ಸರ್ಕಾರಕ್ಕೆ ಲಾಭನಾ? ಪುಲ್ವಾಮಾ ದಾಳಿಗೆ ಪ್ರತೀಕಾರವನ್ನ ತೀರಿಸಿಕೊಳ್ಳಾಯಿತು. ಹಾಗಾದ್ರೆ ಇದರ ಉದ್ದೇಶ ಏನಿರಬಹುದು? ಸಾಕಷ್ಟು ಅಂಶಗಳನ್ನ ಇಲ್ಲಿ ಇಡಲಾಗಿದೆ, ಅವರಿಗೆ ಆಪ್ಷನ್ಸ್ ಕೂಡ ಕೊಡಲಾಗಿತ್ತು. ಪುಲ್ವಾಮಾ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡ ಉದ್ದೇಶ ಏನಿರಬಹುದು ಅನ್ನುವಂತಹ ಪ್ರಶ್ನೆಗೆ ದೇಶದ ಹಿತಾಸಕ್ತಿ ಅಂತ ಹೇಳಿ 68% ಜನ ಹೇಳ್ತಾರೆ. ಎಸ್, ಇದರಲ್ಲಿ ದೇಶದ ಹಿತಾಸಕ್ತಿ ನಮಗೆ ಕಂಡು ಬಂದಿದೆ, ಇದರಲ್ಲಿ ಬೇರೆ ಯಾವುದೇ ಉದ್ದೇಶ ಇರಲಿಲ್ಲ, ದೇಶದ ಹಿತಾಸಕ್ತಿಯನ್ನ ಇಟ್ಕೊಂಡು ಈ ಒಂದು ಅಟ್ಯಾಕ್ ಅನ್ನ ಮಾಡಲಾಗಿದೆ ಅನ್ನೋದನ್ನ 68% ಜನ ಹೇಳ್ತಾರೆ. ಆದ್ರೆ 20% ಜನ ಹೇಳ್ತಾರೆ ಇದರಲ್ಲಿ ಬಿಜೆಪಿಯ ರಾಜಕೀಯ ಆಸಕ್ತಿ ಇತ್ತು ಅನ್ನೋದನ್ನ 20% ಜನ ಹೇಳ್ತಾರೆ. ಆ ನಂತರದ ಒಂದು ಆಪ್ಷನ್ ಅನ್ನು ನಾವು ಗಮನಿಸೋದಾದ್ರೆ ಮೋದಿಯ ವೈಯಕ್ತಿಕ ಆಸಕ್ತಿ ಇಲ್ಲಿ ಕಂಡು ಬರ್ತಾ ಇದೆ. 12% ಜನ ಹೇಳ್ತಾರೆ ಬೇರೆ ಯಾವ ಉದ್ದೇಶ ಇರಲಿಲ್ಲ, ದೇಶದ ವಿಚಾರ ಆಗಿರ್ಬೋದು, ರಕ್ಷಣೆಯ ವಿಚಾರ ಆಗಿರ್ಬೋದು, ನಾವು ಅವರಿಗೆ ರಿಅಟ್ಯಾಕ್ ಮಾಡುವ ವಿಚಾರ ಇಲ್ಲಿ ಯಾವುದೂ ಆಗಿರ್ಲಿಲ್ಲ. 12% ಜನ ಹೇಳ್ತಾರೆ ಮೋದಿಯ ವೈಯಕ್ತಿಕ ಆಸಕ್ತಿ ಮಾತ್ರ ಇತ್ತು, ಇದರಲ್ಲಿ ತಮ್ಮನ್ನ ಪೋರ್ಟ್ರೇಟ್ ಮಾಡಿಕೊಳ್ಳುವಂತಹ ಪ್ರಯತ್ನ ಇಲ್ಲಿ ಆಯಿತು. ಅದೇ ಕಾರಣಕ್ಕಾಗಿ ಇಲ್ಲಿ ಪುಲ್ವಾಮಾ ದಾಳಿಯ ನಂತರ ಏರ್ ಸ್ಟ್ರೈಕ್ ಅನ್ನ ಕೂಡ ಮಾಡಲಾಯಿತು. ಆದ್ರೆ ದೇಶದ ಹಿತಾಸಕ್ತಿ ಅಂತ ಹೇಳುವಂತಹ ಸಂಖ್ಯೆ 68% ಜನ ಹೇಳ್ತಾರೆ. ಎಕ್ಸಾಕ್ಟ್ಲಿ ಇಲ್ಲಿ ಬೇರೆ ಯಾವ ಉದ್ದೇಶ ಇರಲಿಲ್ಲ, ದೇಶದ ಹಿತಾಸಕ್ತಿಯನ್ನ ಕಾಪಾಡುವುದು ಒಂದೇ ಉದ್ದೇಶ ಆಗಿತ್ತು. ನಮ್ಗೆ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಅವರಿಗೆ ರಿಅಟ್ಯಾಕ್ ಮಾಡಬೇಕಾಗಿತ್ತು ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾರೆ. ಜೊತೆಗೆ ಉಗ್ರರ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನಾಯಕರು ಕೂಡ ಮಾತನಾಡಿದ್ದಾರೆ. ಅವರು ಏನ್ ಹೇಳಿದ್ದಾರೆ, ಅವರ ಪ್ರತಿಕ್ರಿಯೆ ಏನು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ. 2 ವರ್ಷದಿಂದ ಯಾರೋ ಒಬ್ರು ನಿವೃತ್ತ ಮಿಲಿಟರಿ ಆಫೀಸರ್ ಹೇಳ್ತಾ ಇದ್ರು, ಬರೆದಿಡ್ಕೊಂಡ್ಬಿಡಿ ಮುಂದಿನ ಲೋಕಸಭೆ ಚುನಾವಣೆ ಒಳಗೆ ಇಂಡಿಯಾ ಪಾಕಿಸ್ತಾನದ ನಡುವೆ ಸಂಘರ್ಷ ಅಂತ ಒಂದು ಕತೆ ಸೃಷ್ಟಿ ಮಾಡಿ ಮತ್ತೆ ಜನರನ್ನ ದಾರಿ ತಪ್ಪಿಸಿ ಮತ ಪಡಲಿಕ್ಕೆ ಬರ್ತಾರೆ ಈ ವ್ಯಕ್ತಿ ಅಂತಕ್ಕಂಥದ್ದನ್ನ 2 ವರ್ಷದಿಂದನೇ ನನ್ನ ಜೊತೆಲಿ ಒಬ್ಬ ವ್ಯಕ್ತಿ ಚರ್ಚೆ ಮಾಡಿದೆ. The meeting of 21 parties expressed their deep anguish over the blatant politicization of the sacrifices made by our armed forces by leaders of the ruling party. তুমি কোন অ্যাকশনটা করেছো এই 5 বছরে? পাঠানকোট থেকে শুরু করে তোমার এই পর্যন্ত কোন অ্যাকশনটা করেছো? যখন ইলেকশন ইজ নকিং এট দ্য ডোর তখন তোমার মনে হলো? Or the way in which a BJP MP was standing on the same truck in which a dead CRPF soldier's body was being taken for cremation, and he was busy smiling and waving to the crowd as if he was participating in an election rally. So the fact that a political party is going to seek to use this politically.
ವೆರಿ ಕ್ವಿಕ್ಲಿ ಒಂದೊಂದು ನಿಮಿಷದ ರಿಯಾಕ್ಷನ್. ಪ್ರಕಾಶ್ ಅವರೇ, ಸಚಿವರೊಬ್ರು ವೇವ್ ಮಾಡಿದ್ರು ಪಾರ್ಥಿವ ಶರೀರದ ಬಳಿ. ಸೈನಿಕರ ಕ್ರೆಡಿಟ್ ನ ನೀವು ತಗೋತಾ ಇದ್ದೀರಿ. ನೋಡಿ, 66% ಜನ ಹೇಳಿದ್ದಾರೆ ರಾಷ್ಟ್ರೀಯ ಹಿತಾಸಕ್ತಿ ಎರಡು point ಉತ್ತರ ಕೊಡಿ ಸರ್. ಅಲ್ಲಲ್ಲ, ಅದೇ ಹೇಳ್ತಾ ಇರೋದು. ರಾಷ್ಟ್ರೀಯ ಹಿತಾಸಕ್ತಿಯಿಂದ ಮಾಡದ ಮೇಲೆ ಅಲ್ಲಿ ವೈಯಕ್ತಿಕ ಹಿತಾಸಕ್ತಿ, ಪಾರ್ಟಿ ಹಿತಾಸಕ್ತಿ ಪ್ರಶ್ನೆ ಬರೋದೇ ಇಲ್ಲ. ಸರಿನಾ? ಪಾರ್ಥಿವ ಸೈನಿಕರ ಪಾರ್ಥಿವ ಯಾರೇ ತಪ್ಪು ಮಾಡೋದು ತಪ್ಪೇ ಅದು. ಅವರು ಅಂತ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಆತರ ನಡ್ಕೊಳ್ತಿದ್ರೆ ಅದು ತಪ್ಪೇ. ಮಮತಾ ಬ್ಯಾನರ್ಜಿ, ಓಮರ್ ಅಬ್ದುಲ್ಲಾ ರೈಸ್ ಮಾಡಬೇಕಾದ ಇಶ್ಯೂ. ಈ ರೀತಿ ದುರ್ಘಟನೆಗಳು ಪದೇ ಪದೇ ನಡೆಯುವಂತ ವ್ಯವಸ್ಥೆ ಕಾಶ್ಮೀರದಲ್ಲಿ ಆಗಿದೆಯಲ್ಲ, ಅಲ್ಲಿ ಕುಮ್ಮಕ್ ಕೊಡ್ತಾ ಇದಾರಲ್ಲ ಭಯೋತ್ಪಾದಕರಿಗೆ, ಅದರ ಬಗ್ಗೆ ಕಳೆದ 4 ವರ್ಷ ಇವ್ರೇನ್ ಮಾಡ್ತಾ ಇದ್ದಾರೆ? 4 ವರ್ಷ ಇವ್ರೇನ್ ಮಾಡ್ತಾ ಇದ್ರು? 4 ವರ್ಷ ಆಗಿದ್ರೆ ಸುಮ್ಮನೆ ಹೋಗ್ಬಿಟ್ಟು ಏರ್ ಸ್ಟ್ರೈಕ್ ಮಾಡಕ್ಕೆ ನಾವು ಆಡಳಿತ ಇದ್ದಿದ್ದಕ್ಕೇನೆ 2 ಸತಿ ಏರ್ ಸ್ಟ್ರೈಕ್ ಸೀರಿಯಸ್ ಆಗಿ ಮಾಡಿದ್ರು. ಪುಲ್ವಾಮಾ ಆಗಿದ್ದಕ್ಕೆ ಏರ್ ಸ್ಟ್ರೈಕ್ ಮಾಡಿದ್ದು. ಇವ್ರೇನ್ ಮಾಡಿದ್ದಾರೆ? ಇಡೀ ವೆಸ್ಟ್ ಬೆಂಗಾಲನ ಇವತ್ತು ಒಂದು ರಣರಂಗ ಮಾಡಿಟ್ಟಿದ್ದಾರೆ. ವಿರೋಧ ಪಕ್ಷಗಳ ಸದಸ್ಯರಿಗೆ ಡೆಮಾಕ್ರೆಟಿಕ್ ರೈಟ್ಸ್ ಪಠಾಣ್ಕೋಟ್ ಇನ್ಸಿಡೆಂಟ್ ಏನಾಯ್ತು ಅವಾಗ ಅವರು ISIN ಕರೆದು ಇಲ್ಲಿ ಬಂದು ಏನ್ ನೋಡಿ ಸಾಕ್ಷಿ ಆಧಾರ ಇದೆ ಅಂತ ಕರೆದ ಸರ್ಕಾರ ಇದು. ಇವಾಗ ಪುಲ್ವಾಮಾ ಅಟ್ಯಾಕ್ ಯಾಕಾಯ್ತು ಅಂತ ಮೊದಲನೇ ಪ್ರಶ್ನೆ ನಾವು ಕೇಳಬೇಕು. ನಮ್ಮ ಬಾರ್ಡರ್ ಇಂದ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ, ಅಲ್ಲಿಗೆ ಬರೋದಕ್ಕೆ 3 ದಿನ ಆಗುತ್ತೆ. ಅಷ್ಟು RDX ಹೇಗ್ ಬಂತು? ಇಂಟೆಲಿಜೆನ್ಸ್ ರಿಪೋರ್ಟ್ ನ ಯಾಕೆ ಇಗ್ನೋರ್ ಮಾಡಿದ್ರು? ಆ ದಿನ ಅಟ್ಯಾಕ್ ಆಗುತ್ತೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು, ಪ್ರೈವೇಟ್ ವೆಹಿಕಲ್ ಅಲ್ಲಿ ಯಾಕೆ ನಿಲ್ಸಿದ್ರು? ಅಷ್ಟೊಂದು ಈಗ ಬೆಂಗಳೂರಲ್ಲೇ ನೋಡಿ, ಒಂದು ಡ್ರಂಕ್ ಅಂಡ್ ಡ್ರೈವಿಂಗ್ ಹೋದ್ರೆ ಪೊಲೀಸ್ನವ್ರು ನಿಲ್ಲಿಸ್ತಾರೆ. ಅಷ್ಟು RDX ಬರುವಾಗ ಅಷ್ಟು ಸೆನ್ಸಿಟಿವ್ ಏರಿಯಾನಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಇಂಟೆಲಿಜೆನ್ಸ್ ಫೇಲಿಯರ್ ಅಲ್ವಾ ಅದು? ಏರ್ ಸ್ಟ್ರೈಕ್ ಗೆ ಪ್ರೂಫ್ ಕೇಳ್ತೀರಿ? ಇವತ್ತು ಅಮೆರಿಕ ಹೇಳಿದೆ ನಾವು ಕೊಟ್ಟಿರುವಂತ ಲೆಟ್ ಮಿ ಫಿನಿಶ್ ಮೈ ಸೆಂಟೆನ್ಸ್. ಇವತ್ತು ಹೇಳ್ತಾ ಇದೆ, ಪಾಕಿಸ್ತಾನದಲ್ಲಿರುವಂತ F-16 ನ ಹೊಡೆದು ಉರುಳಿಸಿದ್ರು ಅಂತ ಹೇಳಿದ್ರಲ್ಲ ಇವರ ಪ್ರಧಾನಮಂತ್ರಿಗಳು, ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ರು F-16 ನ ಉರುಳಿಸಿದ್ದಾರೆ, ಅಭಿನಂದನ್ ಅಂತ. ಇವತ್ತು ಅವರು ಅಮೆರಿಕದ ನಾಸಾದಿಂದಾನೆ, ಅಮೆರಿಕದವರಿಂದ ಬರ್ತಾ ಇದೆ F-16 ಎಲ್ಲವೂ ಕೂಡ ಪಾಕಿಸ್ತಾನದ ಹತ್ರ ಇದೆ, ಒಂದೇ ಒಂದು ಅವ್ರದ್ದು ಕಮ್ಮಿ ಆಗಿಲ್ಲ ಅಂತ. ಹಾಗಾದ್ರೆ ಯಾರು F-16 ಇವ್ರ ನಂಬಿಕೆ ಬರೀ ಅಮೆರಿಕ, ಪಾಕಿಸ್ತಾನ ಇಂಥ ದೇಶ. ಇವ್ರ ನಂಬಿಕೆ ಯಾರ ಮೇಲೆ ಅಂದ್ರೆ ನಮ್ಮ ದೇಶದವ್ರ ಬಗ್ಗೆ ಅಲ್ಲ, ಪಾಕಿಸ್ತಾನದ ಬಗ್ಗೆ, ಚೀನಾ ಬಗ್ಗೆ, ಅಮೆರಿಕ ಬಗ್ಗೆ. ಯಾರು ನರೇಂದ್ರ ಮೋದಿ ಸರ್ಕಾರ ಪ್ರಶ್ನೆ ಮಾಡ್ತಾರೋ ಇವ್ರಿಗೆ ಆರಾಧ್ಯ ದೈವ ಆಗ್ಬಿಡ್ತಾರೆ. ಇವ್ರದ್ದು 55 ವರ್ಷ ದೇಶ ಆಳಿ ಸತ್ಯ ಅಥವಾ ಪಾಕಿಸ್ತಾನ ಹೇಳ್ತಾ ಇರೋದೇ ಸತ್ಯ ಅಥವಾ ರಷ್ಯಾ ಹೇಳಿದ್ದೇ ಸತ್ಯ? ನಮ್ಮ ಕಲೋನಿಯಲ್ ಮೈಂಡ್ ಸೆಟ್ ನ ಹೊರಗಿಟ್ಟು ನಮ್ಮದೇ ದೇಶದ ಪ್ರಜೆಗಳಾಗಿ ನಾವೇನ್ ಹೇಳ್ಬೇಕು? ಈ ಇಶ್ಯೂ ಬಗ್ಗೆ ನೀವೇನ್ ಹೇಳ್ತೀರಿ? ಸದ್ಯಕ್ಕೆ ನಾವು ಅಮಿತ್ ಶಾ ಅವ್ರದ್ದು ನರೇಂದ್ರ ಮೋದಿ ಇಬ್ಬರಲ್ಲಿ ಯಾರ್ದನ್ನ ನಂಬಬೇಕು ಅಂತ ಬಿಜೆಪಿ ನಾಯಕರು ಹೇಳ್ಬೇಕು. ಒಂದು ಯಾಕೆ ಇದನ್ನ ಹೇಳ್ತೀನಿ ಕೇಳಿ. ಈ ದೇಶದ ಮೇಲೆ ಉಗ್ರರು ಅಟ್ಯಾಕ್ ಮಾಡಿದಾಗ 43 ಜನ ಸತ್ರು. ಇಂಟೆಲಿಜೆನ್ಸ್ ಮೊದಲೇ 8ನೇ ತಾರೀಕೆ ರಿಪೋರ್ಟ್ ಇತ್ತು. ಅದ್ರ ಬಗ್ಗೆ ಯಾಕೆ ಈ ದೇಶದ ಚೌಕಿದಾರರು, ಬಿಜೆಪಿ ಎಲ್ಲಾ ಚೌಕಿದಾರರಾಗಿದ್ದಾರೆ ಇವತ್ತು. ಚೌಕಿದಾರರು ಪಾಪ 43 ಜನ ಸತ್ತಂತದನ್ನ ಯಾಕೆ ಕಾಪಾಡ್ಲಿಲ್ಲ? ಮೊದಲನೇದಾಗಿ. ಎರಡನೇದು, ನೀವು ಏರ್ ಸ್ಟ್ರೈಕ್ ಆಯ್ತು ಮಾಡಿದ್ವಿ, ನಾವೇ ದೇಶದಲ್ಲಿ ಪ್ರಥಮ ಮಾಡಿದ್ವಿ ಅಂತ ಹೇಳ್ಕೊಳ್ಳುವಂತ ಪ್ರಧಾನಮಂತ್ರಿಗಳು ಮೊದಲನೇದಾಗಿ ಸೈನಿಕರು ಮಾಡಿದಂತ ಕೆಲಸನ ನಿಮ್ಮದು ಅಂತ ಹೇಳ್ಕೋಬೇಡಿ ಫಸ್ಟ್. ಎರಡನೇದು, ಅಮಿತ್ ಶಾ ಒಂದ್ ಕಡೆ ಹೇಳಿಕೆ ಮಾಡ್ತಾರೆ 250 ಉಗ್ರರು ಧ್ವಂಸ ಆದ್ರೂ ಸತ್ರು ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಇವ್ರದೇ ಕೇಂದ್ರದ ಮಂತ್ರಿ ಒಬ್ರು ಹೇಳ್ತಾರೆ ಯಾರೂ ಸತ್ತಿಲ್ಲ ಅಂತ ಹೇಳ್ತಾರೆ. ಇನ್ನೊಬ್ರು ಇವ್ರದೇ ಕೇಂದ್ರದ ಮಂತ್ರಿ ಒಬ್ರು ಹೇಳ್ತಾರೆ ಅಲ್ಲಿ ಸುಮ್ನೆ ಜಸ್ಟ್ ಒಂದು ಗುಡ್ಡಕ್ಕೆ ಇದಾಕೊಟ್ಟು ಬಂದಿದ್ದೇವೆ ಅಂತ ಹೇಳ್ತಾರೆ. ಒಂದ್ ನಿಮಿಷ ನಾನು ಅದನ್ನೇ ಕಂಪ್ಲೀಟ್ ಮಾಡ್ಬಿಡ್ತೀನಿ ಪ್ಲೀಸ್. ಯಾವ್ದು ಈಗ ಇಷ್ಟೇ ಉಪಯೋಗಿಸ್ಕೊಂಡ್ಬಿಟ್ಟಿದ್ದೀರಿ, ಈಗ ನೀವು ಇಷ್ಟೇ ಉಪಯೋಗಿಸ್ಕೊಂಡ್ಬಿಟ್ಟಿದ್ದೀರಿ. ದೇಶದ ಜನತೆ ಮುಂದೆ ಇಟ್ಬಿಡಿ 43 ಜನ ಯಾಕೆ ಸತ್ರು ನಮ್ ಫೈಲೂರ, ನಾವು ಕಾವಲುಗಾರರಾಗಿ ಕಾಯ್ತಿರ್ಲಿಲ್ವಾ, ಚೌಕಿದಾರರಾಗಿ ಕಾಯ್ತಿರ್ಲಿಲ್ವಾ, ಕಾಯ್ದಿದ್ದು ಕಾಯಕ್ ಆಗ್ಲಿಲ್ವಾ ಒಂದ್ ಹೇಳಿ. ಎರಡನೇದು, ಅಮಿತ್ ಶಾ ಹೇಳಿದ್ದು ಸತ್ಯನಾ ಅಥವಾ ನರೇಂದ್ರ ಮೋದಿ ಅವರು ಹೇಳ್ತಾರ ಸತ್ಯನಾ ಅಥವಾ ಯಾರ ಏರ್ ಮಾರ್ಷಲ್ ಚೀಫ್ ಅವ್ರು ಹೇಳಿದ ಸತ್ಯನಾ? ಯಾವ್ದಾರ ಬಹಿರಂಗ ಪಡಿಸ್ಬಿಡಿ ನೀವೇನೆ. ಯಾಕೆ ನಾವು ಕೇಳೋದು? ಯಾಕೆ ತಗೊಂತೀರಿ ನೀವು ಅದನ್ನ? ರಾಜಕಾರಣ ಯಾಕೆ ಮಾಡ್ಕೊಂತೀರಿ? ಅದನ್ನ ರಾಜಕೀಯ ಯಾಕೆ ತಗೊಂತೀರಿ? ಪೊಲಿಟಿಸೈಸ್ ಮಾಡ್ತಾ ಇದ್ದಾವೆ. ಫಾರ್ ಆರ್ ವಿರೋಧ ಎರಡೂ ಅರ್ಥದಲ್ಲಿ ಅದನ್ನ ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಡಿಫೆನ್ಸ್ ಇಸ್ ಅವರ್ ಫಸ್ಟ್ ಪ್ರಿಯಾರಿಟಿ. ನಾವು ಇದನ್ನ ಪಬ್ಲಿಕ್ ಅಲ್ಲಿ ಡಿಸ್ಕಸ್ ಮಾಡಲ್ಲಪ್ಪ. ಏನೇ ಆಗ್ಲಿ, ಯಾವುದೇ ಪಕ್ಷ ಆಗ್ಲಿ, ದೇಶ ರಕ್ಷಣೆ ಮುಖ್ಯ. ನಾವು ಅದ್ರ ಬಗ್ಗೆ ಈ ತರದ ಒಂದು ಅಭಿಪ್ರಾಯನೇ ಕೇಳಿ ಬರ್ತಿಲ್ಲ. ಆ ಪರಿಯ ಮೂರ್ಖತನದ ಪರಮಾವಧಿಗೆ ನಾವು ಬಿದ್ದಿದ್ದೀವಿ. ಓಟಿಗೋಸ್ಕರ, ರಾಜಕಾರಣಕ್ಕೋಸ್ಕರ. ಇರ್ಲಿ, ಮುಂದಿನ ಅತ್ಯಂತ ಸೆನ್ಸೇಷನಲ್ ವಿಚಾರ ಈ ಚುನಾವಣೆಯಲ್ಲಿ ಒಂದು ಗ್ಲಾಮರ್ ಪಾಯಿಂಟ್ ಅಂತಾನು ತಗೋಬಹುದು, ನಾಯಕತ್ವ ವಿಚಾರ ಅಂತಾನು ಕೂಡ ತಗೋಬಹುದು. ಪ್ರಿಯಾಂಕಾ ಗಾಂಧಿ ಅವರ ಎಂಟ್ರಿ ಯುಪಿ ವೆಸ್ಟ್ ಅಲ್ಲಿ ಅವರು ಚುನಾವಣಾ ಇನ್ಚಾರ್ಜ್ ಆಗಿ ಬಂದಿದ್ದಾರೆ.
ಏನೋ ಒಂದು ಮ್ಯಾಜಿಕ್ ಮಾಡ್ತಾರೆ ಅಂತ ಕಾಂಗ್ರೆಸ್ ಪಾಳಿಯ ಸಾಕಷ್ಟು ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಸಕ್ರಿಯ ರಾಜಕಾರಣಕ್ಕೆ ಪ್ರಿಯಾಂಕಾ ಎಂಟ್ರಿ ಲಾಭನ ನಷ್ಟನ? ಪ್ರಿಯಾಂಕಾ ಗಾಂಧಿಯಿಂದ ಯಾರಿಗೆ ಟೆನ್ಷನ್? ಕೇವಲ ಒಬ್ಬ ಅಭ್ಯರ್ಥಿಯ ವಿರುದ್ಧ ಪ್ರಿಯಾಂಕಾ ನಿಲ್ತಾರಾ ಅಥವಾ ಅವರ ರೋಲ್ ಏನಿರುತ್ತೆ? ಪ್ರಿಯಾಂಕಾ ಪ್ರವೇಶದ ಬಗ್ಗೆ ಜನ ಏನ್ ಹೇಳ್ತಾರೆ? ಜನಾಭಿಪ್ರಾಯ ಏನಿದೆ? ಪ್ರಿಯಾಂಕಾ ರಾಜಕೀಯದಿಂದ ಬಿಜೆಪಿ ಹೆದರಿದೆಯಾ? ಅಟ್ಲೀಸ್ಟ್ ಯುಪಿನಲ್ಲಿ ಕೈಗೆ ಒಂದು ಬೂಸ್ಟ್ ಸಿಗ್ತಾ ಇದೆಯಾ? ಒಂದು ಆತ್ಮವಿಶ್ವಾಸ, ಹೆಚ್ಚಿನ ಆತ್ಮವಿಶ್ವಾಸ ಸಿಗ್ತಾ ಇದೆಯಾ? ಏನ್ ಹೇಳುತ್ತೆ ಸರ್ವೆ? ಸಾಕಷ್ಟು ವರ್ಷದಿಂದ ಕೇಳಿ ಬರ್ತಾ ಇದ್ದಂತ ಮಾತು ಪ್ರಿಯಾಂಕಾ ಗಾಂಧಿ ಸಕ್ರಿಯ ರಾಜಕಾರಣಕ್ಕೆ ಬರಬೇಕೋ ಬೇಡವೋ ಅಂತ ಹೇಳುವಂತದ್ದು. ಫಸ್ಟ್ ಪೋಸ್ಟ್ ದ ನ್ಯಾಷನಲ್ ಟ್ರಸ್ಟ್ ಸಮೀಕ್ಷೆ ಏನ್ ಹೇಳುತ್ತೆ ನೋಡೋಣ ಬನ್ನಿ. ಈಗಾಗಲೇ ಪ್ರಿಯಾಂಕಾ ಗಾಂಧಿಯ ಒಂದು ರಾಜಕಾರಣಕ್ಕೆ ಎಂಟ್ರಿ ಆಗಿರೋದು ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಲಾಭ ಆಗತ್ತೆ? ಇದು ಲಾಭ ಆಗತ್ತಾ ಜನರಿಗೆ ಅಥವಾ ಒಂದಷ್ಟು ಕಾರ್ಯಕರ್ತರಿಗೆ ಉತ್ಸಾಹವನ್ನ ತುಂಬುವಲ್ಲಿ ಯಶಸ್ವಿಯಾಗಿದ್ದಾರಾ? ಇದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಿಯಾಂಕಾ ಗಾಂಧಿಯ ಎಂಟ್ರಿಯಿಂದ ಕಾಂಗ್ರೆಸ್ಗೆ ವರದಾನ ಆಗತ್ತಾ ಅನ್ನುವ ಪ್ರಶ್ನೆಗೆ 37% ಜನ ಎಸ್ ಖಂಡಿತವಾಗ್ಲೂ ಹಾಗೆ ಆಗತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಯಾಕಂದ್ರೆ ಒಂದು ರೀತಿಯಲ್ಲಿ ಆ ಚರಿಷ್ಮಾ ಇನ್ನೂ ಕೂಡ ಇದೆ ಅನ್ನುವಂತಹ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. 32% ಜನ ಹೇಳ್ತಾರೆ ಏನ್ ಲಾಭನೇ ಆಗಲ್ಲ, ಅವರ ಒಂದು ಎಂಟ್ರಿಯಿಂದ ಯಾವುದೇ ವರದಾನ ಆಗಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಅಂತಹ ಸಿಚುವೇಶನ್ ಈಗ ಇಲ್ಲ, ಅವರ ಚರಿಷ್ಮಾ ಇಲ್ಲ, ಕಾರ್ಯಕರ್ತರಿಗೆ ಯಾವ ರೀತಿಯಾಗೂ ಲಾಭ ಆಗುವಂತಹ ಚಾನ್ಸಸ್ ಇಲ್ಲ, ಯಾವ ರೀತಿಯಾಗೂ ಹುಮ್ಮಸ್ಸು ತುಂಬಿಸುವಂತಹ ಉತ್ಸಾಹ ತುಂಬಿಸುವಂತಹ ಕೆಲಸ ಆಗ್ತಾ ಇಲ್ಲ ಅನ್ನುವಂತಹ ಮಾತನ್ನ 32% ಜನ ಹೇಳ್ತಾ ಇದ್ದಾರೆ. ಆದ್ರೆ 37% ಜನರ ಅಭಿಪ್ರಾಯ ಏನಂದ್ರೆ ಖಂಡಿತವಾಗ್ಲೂ ಇದು ವರದಾನ ಆಗತ್ತೆ, ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಬೂಸ್ಟ್ ಆಗಿ ಇದು ಪರಿಣಾಮ ಆಗತ್ತೆ ಅನ್ನುವ ರೀತಿಯಲ್ಲಿ ಹೇಳಿದ್ದಾರೆ 37% ಜನ. ಯಾಕಂದ್ರೆ ಈಗಾಗಲೇ ಯುಪಿಯಲ್ಲಿ ನಾವು ಗಮನಿಸ್ತಾ ಇದ್ರೆ ಚುನಾವಣಾ ಉಸ್ತುವಾರಿಯನ್ನ ಕೂಡ ವಹಿಸಿಕೊಂಡಿದ್ದಾರೆ. ಹಾಗಾಗಿ ಅಲ್ಲಿ ಏನಾದ್ರೂ ಚೇಂಜಸ್ ಆಗಬಹುದಾ? ಅಲ್ಲಿನ ಮತದಾರರಲ್ಲಿ ಒಂದಷ್ಟು ಚೇಂಜಸ್ಗೆ ಕಾರಣ ಆಗುತ್ತಾ? ಕಾರ್ಯಕರ್ತರಿಗೆ ಇನ್ನಷ್ಟು ಕೆಲಸ ಮಾಡೋದಕ್ಕೆ ಸ್ಫೂರ್ತಿ ಆಗ್ತಾರಾ? ಆ ಚರಿಷ್ಮವನ್ನ ಹಾಗೆ ಉಳಿಸಿಕೊಂಡಿದ್ದಾರಾ? ಚರಿಷ್ಮಾ ಚೇಂಜ್ ಆಗಿದ್ಯಾ ಅಥವಾ ಕಡಿಮೆಯಾಗಿದೆಯಾ ಅನ್ನುವಂತಹ ಪ್ರಶ್ನೆಗೆ ಈ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ 37% ಜನ ಹೇಳ್ತಾರೆ ಖಂಡಿತವಾಗ್ಲೂ ನಮ್ಗೆ ಲಾಭ ಆಗತ್ತೆ, ಖಂಡಿತವಾಗ್ಲೂ ಇದು ಕಾಂಗ್ರೆಸ್ಗೆ ವರದಾನ ಆಗತ್ತೆ, ಇದು ಒಂದು ರೀತಿಯಲ್ಲಿ ನಮ್ಗೆ ಬೂಸ್ಟ್ ಆಗಿ ಪರಿಣಾಮ ಆಗತ್ತೆ ಅನ್ನೋದನ್ನ ಹೇಳಿದ್ದಾರೆ. ಆದ್ರೆ 32% ಜನ ಹೇಳ್ತಾರೆ ಖಂಡಿತವಾಗ್ಲೂ ಯಾವುದೇ ಲಾಭ ಆಗೋದಿಲ್ಲ, ವರದಾನ ಆಗೋದಿಲ್ಲ ಅನ್ನೋದನ್ನ. ಇಲ್ಲಿಯವರೆಗೂ ವೀಕ್ಷಕರೇ ನಾವು ನೋಡಿದ್ದು ಒಂದು ರೀತಿಯಲ್ಲಿ ಇಡೀ ದೇಶದ ವಿಚಾರಗಳನ್ನ, ಇಡೀ ದೇಶದಲ್ಲಿ ನಡೀತಾ ಇರುವಂತಹ ವಿಚಾರಗಳನ್ನ ನಾವು ನೋಡಿದ್ವಿ. ಆದ್ರೆ ಕರ್ನಾಟಕದ ಮಟ್ಟಿಗೆ ನಾವು ನೋಡೋದಾದ್ರೆ ಇಲ್ಲಿಯವರೆಗೂ ಯಾವುದೇ ಪ್ರಶ್ನೆಗಳು ಬಂದಿರಲಿಲ್ಲ. ಕರ್ನಾಟಕದ ವಿಚಾರ ಈ ಸರ್ವೆಯಲ್ಲಿ ಇಲ್ವೇ ಇಲ್ವಾ? ಈ ಸಮೀಕ್ಷೆಯಲ್ಲಿ ಕರ್ನಾಟಕದ ಮತದಾರರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇಲ್ವಾ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ಕರ್ನಾಟಕದ ದೋಸ್ತಿ ಸರ್ಕಾರ ಆಗಿರ್ಬೋದು, ಮುಖ್ಯಮಂತ್ರಿಯ ವಿಚಾರ ಆಗಿರಬಹುದು, ಅಥವಾ ಇಲ್ಲಿನ ಅಭಿವೃದ್ಧಿಯ ವಿಚಾರ ಆಗಿರಬಹುದು, ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಕೂಡ ಪ್ರಶ್ನೆಯನ್ನ ಕೇಳಲಾಗಿದೆ. ಕರ್ನಾಟಕದ ಮತದಾರರ, ಇಡೀ ದೇಶದ ಮತದಾರರ ಕರ್ನಾಟಕದ ಬಗ್ಗೆ ಇರುವಂತಹ ಅಭಿಪ್ರಾಯ ಏನು ಅನ್ನೋದನ್ನ ಕೂಡ ನಾವು ಗಮನಿಸೋದಾದ್ರೆ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಯಶಸ್ವಿಯಾಗಿದ್ದಾರಾ ಅನ್ನುವ ಪ್ರಶ್ನೆಯನ್ನ ಮುಖ್ಯವಾಗಿ ಇಲ್ಲಿನ ಮತದಾರರು ಕೇಳಿದ್ದಾರೆ. ಜನತೆಯ ನಿರೀಕ್ಷೆಗಳಿಗೆ ಕುಮಾರಸ್ವಾಮಿ ಸ್ಪಂದಿಸಿದ್ದಾರಾ? ಕರ್ನಾಟಕದಲ್ಲಿ ದೋಸ್ತಿ ಗೆಲುವು ಅಥವಾ ಇಲ್ಲಿ ಕಮಲ ಅರಳತ್ತ ಅನ್ನುವಂತಹ ಪ್ರಶ್ನೆಗೆ ಕೂಡ ಆನ್ಸರ್ ಮಾಡಿದ್ದಾರೆ. ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಎಷ್ಟು ಸಕ್ಸಸ್ ಕಂಡಿದ್ದಾರೆ, ಜನತೆಯ ನಿರೀಕ್ಷೆಗಳಿಗೆ ಯಾವ ರೀತಿಯಾಗಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಸ್ಪಂದಿಸಿದ್ದಾರೆ. ಕರ್ನಾಟಕದಲ್ಲಿ ಮೈತ್ರಿ ಸರ್ಕಾರ ಇದೆ, ಹಾಗಾಗಿ ಅದು ಗೆಲುವನ್ನ ಪಡೆಯುತ್ತಾ ಅಥವಾ ಬಿಜೆಪಿ ಇಲ್ಲಿ ಆರಳುತ್ತಾ, ಬಿಜೆಪಿನಾಗುತ್ತಾ? ದೇಶದ ಅತಿ ದೊಡ್ಡ ನೆಟ್ವರ್ಕ್ ಮಾಡಿರುವಂತಹ ಸಮೀಕ್ಷೆ ಇದು. ಈ ಸಮೀಕ್ಷೆಗೆ ಮತದಾರರು ಏನ್ ಹೇಳಿದ್ದಾರೆ? ದೇಶದ ಅತಿ ದೊಡ್ಡ ಸಮೀಕ್ಷೆ ಕೂಡ ಹೌದು. ಫಸ್ಟ್ ಪೋಸ್ಟ್ ದ ನ್ಯಾಷನಲ್ ಟ್ರಸ್ಟ್ ಸಮೀಕ್ಷೆಯನ್ನ ನಡೆಸಲಾಗಿದೆ. ಕರ್ನಾಟಕದ ವಿಚಾರ
ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ದೋಸ್ತಿ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ, ಸಿಎಂ ಕುಮಾರಸ್ವಾಮಿಗೆ ಸಂಬಂಧಪಟ್ಟಂಗೆ, ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ, ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಮೊದಲ ಪ್ರಶ್ನೆ, ಸಿಎಂ ಕುಮಾರಸ್ವಾಮಿ ನಿಮ್ಮ ನಿರೀಕ್ಷೆಯಂತೆಯೇ ಕೆಲಸ ಮಾಡಿದ್ದಾರಾ? ಯಾವ ರೀತಿಯಾಗಿ ಅನೇಕ ವಿಚಾರಗಳನ್ನ ಇಟ್ಕೊಂಡು ಬಂದಿದ್ರು, ಆ ನಿರೀಕ್ಷೆ ಸತ್ಯವಾಗಿದೆಯಾ ಅನ್ನುವಂತಹ ಪ್ರಶ್ನೆಗೆ ಜನರ ಉತ್ತರ ಈ ರೀತಿಯಾಗಿದೆ. ನೀವೀಗಾಗಲೇ ಗಮನಿಸ್ತಾ ಇದ್ದೀರಾ. ಎಸ್, ನಮ್ಮ ನಿರೀಕ್ಷೆಯನ್ನ ಮುಟ್ಟಿದ್ದಾರೆ ಕುಮಾರಸ್ವಾಮಿ ಅಂತ ಹೇಳಿದ್ದಾರೆ. 27.9% ಜನ ಹೇಳಿದ್ದಾರೆ ನಾವೇನು ನಿರೀಕ್ಷೆಯನ್ನ ಮಾಡಿದ್ವು ಅದನ್ನ ಅವರು ಫುಲ್ಫಿಲ್ ಮಾಡಿದ್ದಾರೆ ಅನ್ನೋದನ್ನ 27.9% ಜನ ಹೇಳಿದ್ದಾರೆ. ಎಸ್, ಒಂದು ರೀತಿಯಲ್ಲಿ ತಕ್ಕ ಮಟ್ಟಿಗೆ ಕೆಲಸ ಮಾಡಿದ್ದಾರೆ, ನಮ್ಮ ನಿರೀಕ್ಷೆಯನ್ನ ತಕ್ಕ ಮಟ್ಟಿಗೆ ಅವರು ಈಡೇರಿಸಿದ್ದಾರೆ ಅನ್ನೋದನ್ನ ಹೇಳಿರುವಂತಹ ಸಂಖ್ಯೆ 34.6% ಜನ ಹೇಳಿದ್ದಾರೆ ತಕ್ಕ ಮಟ್ಟಿಗೆ ನಮ್ಮ ನಿರೀಕ್ಷೆ ಓಕೆ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ. ಮತ್ತೊಂದು ಕಡೆ ನಿಮ್ಮ ನಿರೀಕ್ಷೆ ಯಾವುದೇ ವಿಚಾರದಲ್ಲೂ ಕೂಡ ಫುಲ್ಫಿಲ್ ಆಗಿಲ್ಲ, ನಿರೀಕ್ಷೆಯ ರೀತಿಯಲ್ಲಿ ಅವರು ಕೆಲಸ ಮಾಡಿಲ್ಲ ಅನ್ನೋದನ್ನ ಹೇಳಿರುವಂತಹ ಸಂಖ್ಯೆ 33.8% ಜನ ಹೇಳಿದ್ದಾರೆ. ಇಲ್ಲ, ನಮ್ಮ ನಿರೀಕ್ಷೆಯನ್ನ ಅವರು ತಲುಪಿಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್ ಅವರು ರೀಚ್ ಮಾಡಿಲ್ಲ ಅನ್ನುವಂತಹ ಮಾತನ್ನ ಕೂಡ 33% ಜನ ಹೇಳಿದ್ದಾರೆ. ಮತ್ತೊಂದು ಪ್ರಶ್ನೆಯನ್ನ ಕೂಡ ನಾವು ಕೇಳಿದ್ವಿ, ದೋಸ್ತಿ ಸರ್ಕಾರದ ವಿಚಾರ, ಮೈತ್ರಿ ಸರ್ಕಾರದ ವಿಚಾರವನ್ನ ಕೇಳಿದ್ವಿ. ದೋಸ್ತಿ ಸರ್ಕಾರದ ಸಾಧನೆಯನ್ನ ನೀವು ಯಾವ ರೀತಿಯಾಗಿ ನೋಡ್ತೀರಾ ಅನ್ನುವ ಪ್ರಶ್ನೆಯನ್ನ ಕೇಳಲಾಗಿತ್ತು. ಅದಕ್ಕೆ ಕೊಟ್ಟಂತಹ ಉತ್ತರವನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಅತ್ಯುತ್ತಮ ಅಂತ ಹೇಳಿರುವವರು 16.1% ಜನ. ಎಸ್, ಉತ್ತಮವಾಗಿದೆ, ಸರ್ಕಾರದ ಸಾಧನೆ ಅತ್ಯಂತ ಉತ್ತಮವಾಗಿದೆ ಅಂತ ಹೇಳಿರುವವರು 30.4% ಜನ. ಸಾಧಾರಣ ಆಗಿದೆ, ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಕೆಲಸ ಮಾಡಿದ್ದಾರೆ, ಆ ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳಿರೋರು 20.8% ಜನ ಹೇಳಿದ್ದಾರೆ. ತುಂಬಾ ಕಳಪೆ ಆಗಿದೆ, ಏನು ಮಾಡಿಲ್ಲ, ಬರೀ ಕಣ್ಣೀರು ಹಾಕಿರೋದು, ಬರೀ ಅವರ ಮೇಲೆ ಇವರು ಹೇಳಿರೋದು ಅಂತ ಹೇಳಿರೋದು 20.8% ಜನ ಹೇಳಿದ್ದಾರೆ. ಕಳಪೆ ಗುಣಮಟ್ಟದ್ದಾಗಿದೆ, ಸಾಧನೆ ಏನೂ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ 20.8% ಜನ. ಆದ್ರೆ ಅತ್ಯುತ್ತಮವಾಗಿದೆ ಅಂತ ಹೇಳಿರುವವರ ಸಂಖ್ಯೆ 16.1% ಆದ್ರೆ ತಕ್ಕ ಮಟ್ಟಿಗೆ ಆಗಿದೆ ಅಂತ ಹೇಳಿರೋದು 34.6% ಜನರು ತಕ್ಕ ಮಟ್ಟಿಗೆ ಕೆಲಸವನ್ನ ಮಾಡಿದ್ದಾರೆ. ದೋಸ್ತಿ ಸರ್ಕಾರ ಆ ಕೆಲಸವನ್ನ ಮಾಡಿದೆ, ಸಾಧನೆಯನ್ನ ಮಾಡಿದೆ ಅಂತ ಹೇಳಿದ್ದಾರೆ. ಇಲ್ಲ ಅಂತ ಹೇಳಿದ್ದಾರೆ 33.8% ಜನ. ನಮ್ಗೆ ಗೊತ್ತಿಲ್ಲಪ್ಪ, ಏನು ಮಾಡಿಲ್ಲ ಅನ್ನುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮುಂದಿನ ಪ್ರಶ್ನೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ, ಸರ್ಕಾರದ ಸಾಧನೆಯನ್ನ ನೀವು ಯಾವ ರೀತಿಯಾಗಿ ನೋಡ್ತೀರಾ ಅನ್ನುವಂತಹ ಪ್ರಶ್ನೆಗೆ ಈಗಾಗಲೇ ನಾವು ಕೇಳಿದ್ವಿ. ಆ ಪ್ರಶ್ನೆಗೆ ಹೇಳಿರುವಂತವರು ಈ ಸಾಧನೆ ಹೆಚ್ಚು ಸಾಧ್ಯತೆ ಅಂತ ಹೇಳಿದ್ದು 23.2% ಜನ. ಹೆಚ್ಚು ಸಾಧ್ಯತೆ ಇದೆ, ಸಾಧನೆ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಸಾಧ್ಯತೆ ಅಂತ ಹೇಳಿದವರು 37.3% ಜನ. ಮತ್ತೊಂದು ಕಡೆ ನಾವು ಗಮನಿಸೋದಾದ್ರೆ, ಇದೇ ಪ್ರಶ್ನೆಗೆ ಜನರ ಉತ್ತರವನ್ನು ನಾವು ನೋಡ್ತಾ ಹೋಗೋದಾದ್ರೆ, ಸಾಧ್ಯತೆನೇ ಇಲ್ಲ ಅಂತ ಹೇಳಿರೋರು ಅದರಲ್ಲೂ ಕೂಡ 28.8% ಜನ ಹೇಳಿದ್ದಾರೆ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ರಾಜ್ಯಗಳಲ್ಲಿ ಆಡಳಿತ ನಡೆಸ್ತಾ ಇರುವ ಪಕ್ಷಗಳಿಗೆ ನೀವು ಮತ ಹಾಕ್ತೀರಾ ಅನ್ನುವ ಪ್ರಶ್ನೆಯನ್ನ ಕೇಳಲಾಗಿತ್ತು. ಕರ್ನಾಟಕದ ವಿಚಾರವನ್ನ ತೆಗೆದುಕೊಂಡ್ರೆ ಹೆಚ್ಚು ಸಾಧ್ಯತೆ, ಹೈಲಿ ಪಾಸಿಬಲ್ ಅಂತ ಹೇಳಿದ್ದು 23.2% ಜನ. ಸಾಧ್ಯತೆ ಇದೆ ಅಂತ ಹೇಳಿದ್ದು 37.3% ಜನ. ನೋ ಇಂಪಾಸಿಬಲ್ ಅಂತ ಹೇಳಿರುವವರು 20.9% ಜನ. ಹೆಚ್ಚು ಅಸಾಧ್ಯತೆ ಅಂತ ಹೇಳಿದವರು 10.7% ಜನ. ಗೊತ್ತಿಲ್ಲ, ನಾವ್ ಏನು ಹೇಳಲ್ಲ, ಈಗ ನಾವ್ ಏನು ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿರೋರು 8.8% ಜನ ಹೇಳಿದ್ದಾರೆ. ಹೆಚ್ಚು ಸಾಧ್ಯತೆ ಅಂದ್ರೆ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಪಕ್ಷಗಳಿಗೆ ಮತವನ್ನ ಹಾಕ್ತೀರಾ ಅಂತ ಹೇಳಿ 23.2% ಜನ ಹೆಚ್ಚು ಸಾಧ್ಯತೆ ಅಂತ ಹೇಳಿದ್ದಾರೆ. ಸಾಧ್ಯತೆ ಅಂತ ಹೇಳಿರುವವರ ಸಂಖ್ಯೆ 37.3% ಜನ. ಎಸ್, ಅದೇ ರೀತಿಯಾಗಿದೆ ಪ್ರಶ್ನೆಯನ್ನ ಕೇಳಲಾಗಿತ್ತು. ಅಂದ್ರೆ ನಿಮ್ಮ ರಾಜ್ಯಗಳಲ್ಲಿ ಆಡಳಿತ ನಡೆಸ್ತಾ ಇರುವ ಪಕ್ಷಗಳಿಗೆ ನೀವು ಮತ ಹಾಕ್ತೀರಾ ಅಂತ ಹೇಳಿ ಪರ್ಸೆಂಟೇಜ್ ವೈಸ್ ನಾವು ನೋಡಿದ್ರೆ 100% ಅಲ್ಲಿ ನಾವು ಗಮನಿಸೋದಾದ್ರೆ, ಶೇಕಡವಾರು 100ರಲ್ಲಿ ನಾವು ನೋಡೋದಾದ್ರೆ 69% ಜನ ಹೇಳಿದ್ದಾರೆ ಯಾವ್ಯಾವ ಪಕ್ಷ ಆಡಳಿತವನ್ನ ನಡೆಸುತ್ತೋ ಅದೇ ಪಕ್ಷಕ್ಕೆ ನಾವು ವೋಟ್ ಹಾಕ್ತೀವಿ ಅಂತ ಹೇಳಿರೋರು 69% ಜನ. ಅಂದ್ರೆ ಅಲ್ಲಿನ ಅಭ್ಯರ್ಥಿಯನ್ನ ನೋಡ್ಕೊಂಡು ನಾವು ವೋಟ್ ಹಾಕ್ತೀವಿ ಅಂತ ಹೇಳಿರೋರು, ಅಲ್ಲಿನ ಸರ್ಕಾರವನ್ನ ನಾವು ನೋಡಿ ವೋಟ್ ಹಾಕ್ತೀವಿ ಅಂತ ಹೇಳಿದವರು 69% ಜನ. ಆದ್ರೆ ಇಲ್ಲ, ಆ ತರ ಏನು ಇಲ್ಲ, 20% ಜನ ಹೇಳ್ತಾರೆ ನಾವು ಅಲ್ಲಿನ ಅಭ್ಯರ್ಥಿ ಆಗಿರ್ಬೋದು, ಸರ್ಕಾರವನ್ನ ನೋಡಿ ವೋಟ್ ಹಾಕೋದಿಲ್ಲ ಅಂತ ಹೇಳಿದ್ದಾರೆ. ಕರ್ನಾಟಕದ
ವಿಚಾರವನ್ನ ಇಟ್ಟುಕೊಂಡು ಕೂಡ ಪ್ರಶ್ನೆಯನ್ನ ಕೇಳಲಾಗಿತ್ತು. ಅಭಿವೃದ್ಧಿ, ಮೈತ್ರಿ ಸರ್ಕಾರ, ಸಿಎಂ ಕುಮಾರಸ್ವಾಮಿ ಅವರ ಸಾಧನೆ, ಆಡಳಿತದ ವಿಚಾರವಾಗಿ. ಓವರ್ ಟು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ನವಿತಾ. ಪ್ಲೀಸ್ ಸ್ಟೇ ಬ್ಯಾಕ್ ವಿತ್ ಅಸ್. ನಾನು ಲಾವಣ್ಯ ಅವ್ರಿಗೆ ಕೇಳೋದಕ್ಕೆ ಬಯಸ್ತೀನಿ, ಏನ್ ಹೇಳೋದಕ್ಕೆ ಬಯಸ್ತೀರಿ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ರಾಜ್ಯದ ಸಾಧನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನರ ಅಭಿಪ್ರಾಯ? ಈಗ ಇಲ್ಲಿ ಅದು ಒಂದು ನಾನು ಕೌಂಟ್ ಮಾಡ್ತಾ ಇದ್ದೆ, ಅದು ಒಂದು ಇದರಲ್ಲಿ ಕೌಂಟಲ್ಲಿ 11% ಜನ ಎಲ್ಲೂ ಏನು ಅಭಿಪ್ರಾಯ ಹೇಳಿಲ್ಲ ಅಂತ ಕಾಣಿಸುತ್ತೆ. ಇದು ಯಾರು ಅಂತ ಗೊತ್ತಿಲ್ಲ. ಎರಡೂ ಸರ್ಕಾರಗಳಿಗೆ ನಾವು ಒಪ್ತೀವಿ ಅಂತ, ಯಾರು ಚೆನ್ನಾಗಿ ಭರವಸೆಯನ್ನ ಈಡೇರಿಸಿದ್ದಾರೆ ಅಂತ ಕೇಳಿದಾಗ ಎಸ್ ಎರಡೂ ಸರ್ಕಾರಗಳು ನೀವು ಹೇಳಿರ್ತಕ್ಕ, ನೀವು ನೋಟ್ ಮಾಡಿರೋ ಅಂಶ ಬಹಳ ಕ್ರೂಷಿಯಲ್, ಬಹಳ ಸರಿಯಾಗಿರ್ತಕ್ಕಂಥದ್ದು. ಆ 11% ಜನ ಎರಡೂ ಸರ್ಕಾರಗಳು ಚೆನ್ನಾಗಿ ಈಡೇರಿಸಿವೆ ಅಂತ ಹೇಳ್ತಿದ್ದಾರೆ. ಈಗ ಇದರಲ್ಲಿ ನೋಡಿದ್ರೆ ನೋಡಿ, ಕ್ಯಾಂಡಿಡೇಟ್ ನ ನೋಡಿ ಎಷ್ಟು ವೋಟ್ ಹಾಕ್ತೀರಾ ಅಥವಾ ಕ್ಯಾಂಡಿಡೇಟ್ ನ ನೋಡಿದ್ರೆ ಎಷ್ಟು ವೋಟ್ ಹಾಕ್ತೀರಾ ಅಂತ ಹೇಳ್ತಾರೆ. ಇದರಲ್ಲಿ 20% ಕ್ಯಾಂಡಿಡೇಟ್ ನಾವು ನೋಡಲ್ಲ ಅಂತಾರೆ. ಇವ್ರಿಗೊಂದು ಮಾತೆ, ಒಂದು ಅರಿವು ಮಾಡಬೇಕು ಏನು ಅಂತ ಹೇಳಿದ್ರೆ, ನಮ್ಮದು USA ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ ನಡೀತಾ ಇರೋದಲ್ಲ, ಇಬ್ಬರು ಅಭ್ಯರ್ಥಿಗಳ ಮಧ್ಯೆ ನಮ್ಮ ದೇಶದಲ್ಲಿ ನಡೀತಾ ಇರುವಂತ ಚುನಾವಣೆ ಅಲ್ಲ. ಈ ಚುನಾವಣೆ ನಡೆಯೋದು ಬೇರೆ ಬೇರೆ ಅಭ್ಯರ್ಥಿಗಳ ಮಧ್ಯೆ, ಎರಡು ಅಥವಾ ಜಾಸ್ತಿ ಪಕ್ಷಗಳ ಮಧ್ಯೆ. ಆದ್ರೆ ನಾ ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ ತರ ನಾನು ಹೇಳೋದು ಅಲ್ಲ, ಅದು 69% ಕ್ಯಾಂಡಿಡೇಟ್ ನ ನೋಡಿ ವೋಟ್ ಹಾಕ್ತಿವಿ ಅಂತ ಹೇಳಿದ್ರೆ ಗವರ್ಮೆಂಟ್ ಸರ್ಕಾರ, ಲೋಕಲ್ ಸರ್ಕಾರ. ಈ ಸರ್ವೆ ನಿಮ್ಮ ಪರವಾಗಿದೆ. ನನ್ನ ಪ್ರಶ್ನೆ ಇರೋದು, ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ರಾಜ್ಯ ಸರ್ಕಾರದಲ್ಲಿ ಯಾವ ಸರ್ಕಾರ ಆಡಳಿತದಲ್ಲಿ ಇದೆಯೋ ಅದನ್ನ ನೋಡಿ ಅದೇ ಪಕ್ಷಕ್ಕೆ ನೀವು ಲೋಕಸಭಾ ಚುನಾವಣೆಯಲ್ಲೂ ವೋಟ್ ಹಾಕ್ತೀರಾ ಅಂತ ಅವ್ರು ಕೇಳಿದ್ದಾರೆ. ಹಾಗೆ ಕೇಳಿದಾಗ 69% ಜನ ಇಡೀ ದೇಶಾದ್ಯಂತ ಹೌದು, ಈಗ ನಮ್ಮಲ್ಲಿ ಏನಿದೆಯಲ್ಲ ಅದಕ್ಕೆ ನಾವು ವೋಟ್ ಹಾಕ್ತೀವಿ ಅಂತ ಕರ್ನಾಟಕ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳಿಗೆ ಅವರು ವೋಟ್ ಹಾಕ್ತಾರೆ ಅಂತ ಹೇಳಿದ್ದಾರೆ. ಎಸ್ಪೆಷಲಿ ಕರ್ನಾಟಕದಲ್ಲಿ 69% ಜನ ನಾವು ಕರ್ನಾಟಕದಲ್ಲಿ ಯಾರು ಆಡಳಿತದಲ್ಲಿದ್ದಾರೋ ಅವರಿಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮ ಮೈತ್ರಿ ಸರ್ಕಾರ ತಾನು ನಡೆಸಬೇಕಾಗಿರುವಂತಹ ಕೆಲಸವನ್ನ ನಡೆಸ್ಕೊಂಡ್ ಬಂದಿದೆ. ನಮ್ಮ ಸಿಎಂ ಅವರು ಅವ್ರು ಕೊಟ್ಟಂತ ಮಾತನ್ನ ಪಾಲಿಸಿಕೊಂಡು ಬಂದಿದ್ದಾರೆ ಅಂತ ಆಯ್ತು ಅಷ್ಟೇ. ಸೊ ಡು ಯು ಸ್ಟಿಲ್ ಬಿಲೀವ್ ಈ ಸರ್ವೆಯ ಸ್ಯಾಂಪ್ಲಿಂಗ್ ಅಲ್ಲಿ ಏನೋ? ಇಲ್ಲ, ನಾನು ಅವಾಗ ಸ್ಯಾಂಪ್ಲಿಂಗ್ ಅಲ್ಲಿ ಏನ್ ತೊಂದರೆ ಅಂತ ಕೇಳಿದ್ದಲ್ಲ, ನಾನು ಎಷ್ಟು ಎಲ್ಲಿ ಮಾಡಿರೋ ಸ್ಯಾಂಪ್ಲಿಂಗ್ ಅಂತ ಕೇಳಿ. ಓಕೆ, ಬಿಜೆಪಿ ಅವರ ಬಾಯ್ ಬಂದ್ ಆಗುವಂತ ಸಂದರ್ಭ ಪ್ರಕಾಶ್ ಅವರೇ? ಒಂದು ಗಿಂದು ಅಂತ ಏನಿಲ್ಲ ನೋಡಿ, ಹಿಂದೆ ಸರ್ಕಾರಗಳು ಬೇರೆ ಬೇರೆ ಇದ್ದಾಗಲೂ ಕೂಡ 98 ಇರ್ಬೋದು, 96 ಇರ್ಬೋದು, 99 ಇರ್ಬೋದು, 2004 ಇರ್ಬೋದು, ಎಲ್ಲಾ ಸಂದರ್ಭಗಳಲ್ಲೂ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಇಲ್ಲಿ ಜನತಾದಳದ ಸರ್ಕಾರ ಇದ್ದಾಗ ನಾವು ಲೋಕಸಭಾ ಚುನಾವಣೆಯಲ್ಲಿ ಸದಾಕಾಲ ನಾವು 16ರಿಂದ 18 ಸೀಟನ್ನ ಇಲ್ಲಿ ಲೋಕಸಭೆಯಲ್ಲಿ ಗೆದ್ದೇ. ಮೋದಿ ಫ್ಯಾಕ್ಟರಿ ಅಲ್ಲ, ಮೋದಿ ಫ್ಯಾಕ್ಟರಿ ಇಲ್ಲ ಅಂದ್ರೆ 70% ನಿಮ್ಗೆ ಬರೋದೇ ಇಲ್ಲ. ಇದು ಕಾಂಟ್ರಡಿಕ್ಟರಿ ಆಗತ್ತೆ. ಅಲ್ಲಲ್ಲ, ನಿಮ್ಗೆ ಈಗ 70% ಅಲ್ಲ, ಕರ್ನಾಟಕ ಇಡೀ ದೇಶದಲ್ಲಿ ಅಂದ್ರೆ ಕರ್ನಾಟಕ ಸಪರೇಟ್ ಆಗಿ ನಿಂತ್ಕೊಳ್ಳಲ್ಲ. ಆಮೇಲೆ ದೋಸ್ತಿ ನಾನು ಸರ್ವೆನ ಡಿಸ್ಪ್ಯೂಟ್ ಮಾಡ್ತಿಲ್ಲ, ನಾನು ಹೇಳ್ತಾ ಇರುವಂತದ್ದು 70% ಜನ ಮನ್ನಣೆ ಕೊಟ್ಟಿದ್ದಾರೆ ಅಂದ್ರೆ ಅದು ಇನ್ಕ್ಲೂಡಿಂಗ್ ಕರ್ನಾಟಕ ಇದ್ದೇ ಇರುತ್ತೆ. ಕರ್ನಾಟಕ ಬಿಟ್ಟು ನೀವೇನು ಸರ್ವೆನ ಮಾಡಿಲ್ಲ. ಅವಾಗ ಇದು ಈ ಸರ್ವೆ ಹೇಳಿದಾಗ, ನೀವು ರಾಜ್ಯಕ್ಕೆ ಸಂಬಂಧಪಟ್ಟ ಹೇಳಿದಾಗ ನೀವು 69 ಅಂದ್ರೆ ಅಲ್ಲಿ 69 ಬರ್ತಾ ಇರಲ್ಲ ಅವಾಗ ಕರ್ನಾಟಕದ ಪರವಾಗಿ ಇದ್ದಿದ್ರೆ. ಯಾಕೆ ಈ ಒಂದು ಕಾಂಟ್ರಡಿಕ್ಟರಿ ಅಂತಾನೆ ನಾನು ಹೇಳುವಂತದ್ದು. ನಮಗೆ ವಿಶ್ವಾಸ ಇದೆ, ನಮ್ಮ ಬೇರೆ ಬೇರೆ ಸರ್ವೆಗಳು, ಈಗ ಅನೇಕ ಸರ್ವೆಗಳು ಬಂದಿದೆ, ಸೀಟ್ಗಳ ಸರ್ವೆಗಳು ಬಂದಿದೆ. ಇವ್ರಿಗೆ 2 ಸೀಟು, ಇವ್ರಿಗೊಂದು 6 ಸೀಟು, 8 ಸೀಟು, ಈ ತರ ಎಲ್ಲ ಬರ್ತಾ ಇದೆ. ಅಂದ್ರೆ ಒಟ್ಟು ನಾವು ನೋಡ್ತಾ ಇರೋದಂದ್ರೆ ಎಲ್ಲಾ ಸರ್ವೆಗಳಲ್ಲೂ ಬಿಜೆಪಿ ಮುಂದಿದೆ. ನೀವು ಹೇಳೋ ಅಭಿಪ್ರಾಯದಲ್ಲಿ ಇದು ಸೀಟಿಗೆ ಸಂಬಂಧಪಟ್ಟಿದ್ದಲ್ಲ. ಈ ಸರ್ವೆಯ ಅಂಶಗಳನ್ನು ಗಮನಿಸಿದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಅಭ್ಯರ್ಥಿಗಳಿಗೆ ಅತ್ಯಂತ ಹೆಚ್ಚಿನ ಸಪೋರ್ಟ್ ಇದೆ, ಜನಮನ್ನಣೆ ಇದೆ ಅನ್ನೋದು. ಜನಮನ್ನಣೆ ನಾನು ಒಪ್ಕೊಂತ ನಿಮ್ ಸರ್ವೆನ ಇದನ್ನ ಹೇಳ್ತಿಲ್ಲ. ಜನಮನ್ನಣೆ ಇದೆ ಎಂದಿದ್ರೆ ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿ ಅವರ ಎಲ್ಲಾ ವಿಚಾರಗಳಲ್ಲಿ ತಗೊಂಡಿರೋ ನಿರ್ಧಾರಗಳಿಗೆ 70% ಕರ್ನಾಟಕದಲ್ಲೂ ಬೆಂಬಲ ಬರ್ತಿರಲಿಲ್ಲ. ಸಿಂಪಲ್. ಓವರ್ ಆಲ್ ಆನ್ ಅನ್ ಆವರೇಜ್ ನ್ಯಾಷನಲಿ ಅವರಿಗೆ 70% ಬಂದಿದೆ. ಅದರರ್ಥ ಕರ್ನಾಟಕದಲ್ಲಿ ಬರಬೇಕು ಅಂತಲ್ಲ, ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಿಮ್ಮ ಮೋದಿ ಅಲೆ ಕಡಿಮೆ ಇದೆ ಅಂತ ಈ ಸರ್ವೆ ಅಭಿಪ್ರಾಯ. ಆದ್ರೆ ನನ್ನ ಪ್ರಕಾರ ಮೋದಿ ಅಲೆ ಈಗ ಕಳೆದ 2014ಕ್ಕಿಂತ ಪ್ರಬಲವಾಗಿದೆ ಅಂತ. ಯಾಕೆ ನಾವು ನೋಡ್ತಾ ಇದೀವಿ ಜನರ ಮಧ್ಯೆ ಹೋಗಿ ಅಲ್ಲಿರುವಂತ ರೆಸ್ಪಾನ್ಸ್ ನೋಡಿದ್ರೆ ನಿಜಕ್ಕೂ ನಮಗೆ ಆಶ್ಚರ್ಯ ಆಗ್ತದೆ, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ. ಕುಮಾರಸ್ವಾಮಿ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಜನರ ಸಪೋರ್ಟ್ ಇದೆ, ಅವರ ಆಡಳಿತ ಚೆನ್ನಾಗಿದೆ. ಕಳೆದ ಒಂದು 3-4 ತಿಂಗಳಿಂದ ನಡೀತಾ ಇರೋ ವಿದ್ಯಮಾನಗಳನ್ನ ಈ ಮೈತ್ರಿ ಸರ್ಕಾರದಲ್ಲಿ ಮತ್ತೆ ದಿನ ಬೆಳಗಾದ್ರೆ ಇವ್ರು ಕಚ್ಚಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಅದಕ್ಕೆ ಜನ ಮನ್ನಣೆ ಕೊಡ್ತಾರೆ ಅಂತ ನನಗಂತೂ ಅನ್ಸೋದಿಲ್ಲ. ಎಷ್ಟು ಒಬ್ಬೊಬ್ರು ಕೇಳ್ಕೊಂತ ಇದ್ದಾರೆ ಕಾಂಗ್ರೆಸ್ ಅವರಿಗೆ, ಜೆಡಿಎಸ್ ಅವರು ಕಾಂಗ್ರೆಸ್ ಅವರು ದಯಮಾಡಿ ಕೆಲಸ ಮಾಡಿ ಅಂತ ಸಿದ್ದರಾಮಯ್ಯನವ್ರು ಕೇಳ್ಕೊಂಡಿದ್ದಾರೆ, ದೇವೇಗೌಡರು ಕೇಳ್ಕೊಂಡಿದ್ದಾರೆ, ಕುಮಾರಸ್ವಾಮಿ ಅವರು ಕೇಳ್ಕೊಂಡಿದ್ದಾರೆ. ಇಂತ ಒಂದು ಪರಿಸ್ಥಿತಿಯಲ್ಲಿ ಇವರು ಜನ ಇವರನ್ನ ನಂಬ್ತಾರೆ ಅಂತ ನನಗಂತೂ ಅನ್ಸುತ್ತೆ. ಒಂದು ಕಳೆದ
ಕಳೆದ 10 ತಿಂಗಳಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ, ಮೈತ್ರಿ ಸರ್ಕಾರ, ಈಗ ನೀವೇನ್ ಸಮೀಕ್ಷೆ ಕೊಟ್ಟಿದ್ದೀರಿ ಇದನ್ನ 6 ತಿಂಗಳ ಮುಂಚೆನೆ ಜನ ಪ್ರೂವ್ ಮಾಡಿದ್ದಾರೆ. ಬೈ ಎಲೆಕ್ಷನ್ ಬಂದಂತ 5 ಬೈ ಎಲೆಕ್ಷನ್ ನಲ್ಲಿ 4 ಗೆದ್ದು ಒಂದನ್ನ ಅತಿ ಹೀನಾಯವಾಗಿ ಪರಿಸ್ಥಿತಿಗೆ ತಂದಿಟ್ಟಿದ್ದೀವಿ. ಶಿವಮೊಗ್ಗನ 50,000 3 ಲಕ್ಷದಲ್ಲಿ ಗೆದ್ದಂತ ಸೋತಂಗ್ ಲೆಕ್ಕ ನೀವು 3 ಲಕ್ಷದಲ್ಲಿ ಗೆದ್ದವರು ನಾವೇ ನಿಮ್ಮನ್ನ 50,000 ನಿಲ್ಸಿದ್ದು ಜೆಡಿಎಸ್ ನಿಲ್ಸಿದ್ದು. ಒಂದ್ ನಿಮಿಷ, ಅದಕ್ಕೆ ಏನು ಜನಾಭಿಪ್ರಾಯ ಆಗ್ಲೇ ಒಂದು ರಿಸಲ್ಟ್ ಕೊಟ್ಟಾಗಿದೆ. 5 ಎಲೆಕ್ಷನ್ ಅಲ್ಲಿ ಇವ್ರ ಹತ್ರ ಇದ್ದಿದ್ದ ಸೀಟನ್ನು ನಾವು ಕಿತ್ಕೊಂಡಿದೀವಿ. ಒಂದು. ಎರಡನೇದು, ಈಗ ನೀವು ಹೇಳಿರತಕ್ಕಂಥದ್ದು ಕುಮಾರಸ್ವಾಮಿ ಅವರ ಜನಪ್ರಿಯತೆ ಮತ್ತೆ ಮೈತ್ರಿ ಸರ್ಕಾರದ ಜನಪ್ರಿಯತೆ 50% ಹೆಬೋ ಇದೆ. ಅಂದ್ರೆ ಅರ್ಥ ಏನು ಅಂತಂದ್ರೆ ಕರ್ನಾಟಕದಲ್ಲಿ ಯಾವ ಮೋದಿ ಯಾವ ಯಡಿಯೂರಪ್ಪನವರವ ಯಾವ ಬಿಜೆಪಿ ನಡೆಯೋದಿಲ್ಲ. ಒಂದು. ಎರಡನೇದು, ಮಾನ್ಯ ಪ್ರಕಾಶ್ ಅವರು ಬಹಳ ಚೆನ್ನಾಗಿ ಹೇಳ್ತಿದ್ರು, ಆ ಕ್ಷೇತ್ರದಲ್ಲಿ ಇವ್ರಿಗೆ ಸಹಾಯ ಮಾಡ್ತಾರೆ, ಇವ್ರ ಕ್ಷೇತ್ರದಲ್ಲಿ ಇವ್ರು ಕಿತ್ಲಾಡ್ತಾರೆ ಅಂತ. ಸದ್ಯಕ್ಕೆ ದಯವಿಟ್ಟು ಬೆಂಗಳೂರು ಸೌತ್ದು ನಿಮ್ ಪರಿಸ್ಥಿತಿ ಏನಿದೆ ಅಂತ ಹೇಳಿ ಸ್ವಾಮಿ. ಎರಡನೇದು ಬಿಜೆಪಿಯ ಎಲ್ಲ ಕಡೆ ಯಾವ್ಯಾವ ನಾಯಕರು ಪಾರ್ಟಿ ಬಿಟ್ರು, ಗುಲ್ಬರ್ಗಾದಲ್ಲಿ ಯಾವ ಲೀಡರ್ ಪಾರ್ಟಿ ಬಿಟ್ರು ಕೇಳಿ. ಯಾವ ಅಸಮಾಧಾನನೇ ಇಲ್ಲ ಅಂತ ಮಾತಾಡೋದಾದ್ರೆ ಗುಲ್ಬರ್ಗದಲ್ಲಿ ಖರ್ಗೆ ಅವರ ಆಲೆ ಬಹಳ ಬಹಳ ಪ್ರಭಾವಶಾಲಿಯಾಗಿದೆ. ಹಾಗಾಗಿ ಅಂತೂ ಇಂತೂ ನೀವು ಪರದಾಟಕ್ಕೆ ಬಿದ್ದು ಉಮೇಶ್ ಜಾಧವ್ ಅವರನ್ನ ಹೈಜಾಕ್ ಮಾಡಿ ತಂದು ನಿಲ್ಲಿಸಬೇಕಾಗಿತ್ತು. ಬಟ್ ಕರ್ನಾಟಕದ ಮತದಾರ ಸರ್, ನಿಮ್ಗೆ ನೆನಪಿರುತ್ತೆ, ಕರ್ನಾಟಕದ ಮತದಾರ ಯಾವತ್ತೂ ಕೂಡ ರಾಜ್ಯದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂತ ಪಕ್ಷಕ್ಕೆ ವೋಟ್ ಮಾಡಿಲ್ಲ. ಈ ಸರ್ವೆಯ ಈ ಅಂಶಕ್ಕೆ, ಈ ಪರ್ಟಿಕ್ಯುಲರ್ ಅಂಶಕ್ಕೆ ಕರ್ನಾಟಕದ ಮತದಾರ ಹಿಸ್ಟಾರಿಕಲಿ ಎಕ್ಸೆಪ್ಷನಲ್ ಆಗಿ ನಿಲ್ತಾನೆ ಅನ್ನೋದನ್ನ ಹೇಳ್ತಾ ಬಯಸ್ತೀನಿ. ಕರ್ನಾಟಕದ ಇತಿಹಾಸದಲ್ಲಿ ರಾಜಕಾರಣದಲ್ಲಿ ಹಿಂಗೆ ಆಗ್ಬೇಕು ಅಂತ ಬಯಸಿದ್ರೆ ಇಂದಿರಾ ಗಾಂಧಿ ಅವ್ರು ಸತ್ತಾಗ, ರಾಜೀವ್ ಗಾಂಧಿ ಅವ್ರು ಸತ್ತಾಗ ಬೇರೆ ಬೇರೆ ತರ ಚುನಾವಣಾ ಡಿಸಿಷನ್ಗಳು ಬಂದಿದ್ದಾವೆ. ಹಾಗಂತ ಈ ಅವ್ರೇನಾದ್ರು ಅದೇ ಭ್ರಮೆನಲ್ಲೇ ಬದುಕಿದ್ರೆ ನಮ್ದೇನ್ ಅಭ್ಯಂತರ ಅಲ್ಲ, ಅದೇ ಭ್ರಮೆನಲ್ಲಿ ಇರ್ಲಿ. ಅವರು ಕಳೆದ 5 ವರ್ಷದಲ್ಲಿ ಮೋದಿ ಅವರ ಆಡಳಿತ ಅದ್ಭುತವಾಗಿದ್ದಿದ್ರೆ 286 ಇದ್ದಂತ ಬಿಜೆಪಿ 272 ಬಂದಿದೆ. 13 ಬೈ ಎಲೆಕ್ಷನ್ ಸೋತಿದ್ದಾರೆ. ನಿಮಗೆ ಗಮನದಲ್ಲಿರ್ಲಿ, ಒಂದು ಬೈ ಎಲೆಕ್ಷನ್ ಕೂಡ ಗೆದ್ದಿಲ್ಲ. ಸಾಧನೆ ಕರೆಕ್ಟ್ ಆಗಿದ್ರೆ ಒಂದು ಎಲೆಕ್ಷನ್ ಗೆದ್ದಿದ್ದೀರಾ? ಕಳೆದ ಸಾರಿಯ ಲೋಕಸಭಾ ಚುನಾವಣೆನಲ್ಲೇ ಕರ್ನಾಟಕದ ಮತದಾರ ರಾಜ್ಯದಲ್ಲಿ ಆಡಳಿತದಲ್ಲಿ ಇರೋರಿಗೆ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಓಟ್ ಹಾಕ್ತಾನೆ. ಲೋಕಸಭಾ ಎಲೆಕ್ಷನ್ ಬಂದಾಗ ತನಗೆ ಯಾವ್ದು ಬೇಕೋ ಆ ಪಕ್ಷಕ್ಕೆ ಬಹಳ ಪ್ರಜ್ಞಾವಂತಿಕೆಯಿಂದ ಯೋಚನೆ ಮಾಡಿ ಓಟ್ ಹಾಕ್ತಾರೆ. ಇವರು ರಾಜ್ಯದಲ್ಲಿ ಇದಾರೆ ಅಂತ ಓಟ್ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಅಲಯನ್ಸ್ ಸರ್ಕಾರ ಇದೆ. ಕಾಂಗ್ರೆಸ್ ಕೂಡ ಇಸ್ ಅ ನ್ಯಾಷನಲ್ ಪಾರ್ಟಿ. 50 ವರ್ಷ ಈ ದೇಶನ ಆಳಿರ್ತಕ್ಕಂಥ ಪಾರ್ಟಿ. ಜೊತೆಲಿ ಇರ್ತೀನಿ. ಮೊನ್ನೆ KR ಪೇಟೆಯಲ್ಲಿ ದೇವೇಗೌಡರು ಏನೋ ಬೇರೆ ತರ ಮಾತಾಡ್ತಾ ಇದ್ರಲ್ಲ, ಸಮಸ್ಯೆ ಇದೆ, ಈಗ ನೇರವಾಗಿ ನಾನು ಹೇಳ್ತಾ ಇದ್ದೀನಿ. ಈಗೂ ಕೂಡ ಕೆಲವು ಅತೃಪ್ತ ಕಾಂಗ್ರೆಸ್ಸಿಗರು ನಮ್ಮ ವಿರುದ್ಧ ಇರೋದು ನಿಜ. ಮಂಡ್ಯದಲ್ಲಿ ಅದರಲ್ಲಿ ಮುಚ್ಚುಬರನೇ ಇಲ್ಲ. ಅಲ್ಲಿ ಬೇಳೆ ಬೇಯಿಸ್ಕೊಳ್ಳಕ್ಕೆ ಬಿಜೆಪಿ ಹಿಂಬಾಗ್ಲಿಂದ ಬಂದಿದೆ, ಎದುರುಗಳಿಲ್ಲ. ಒಂದು ನ್ಯಾಷನಲ್ ಪಾರ್ಟಿ 56 ಇಂಚಿನ ಎದೆಯ ಮೋದಿ ಅವ್ರನ್ನ ಲೀಡರ್ಶಿಪ್ ಇಟ್ಕೊಂಡು ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಹಾಕಲ್ಲ ಅಂತಂದ್ರೆ ಕೋಟಿ ಕೊಟ್ಟು ಕೆಲವು ಅಭ್ಯರ್ಥಿಗಳು 542 ಕಂಟೆಸ್ಟ್ ಮಾಡ್ತೀರಾ? ಕರ್ನಾಟಕದ ಮಟ್ಟಿಗೆ ಅಷ್ಟು ಸುಲಭ ಇಲ್ಲ. ಕರ್ನಾಟಕದ ಮತದಾರರ ಮನ ಗೆಲ್ಲೋದು ಬಹಳ ಕಷ್ಟ ಇದೆ, ಬಹಳ ಕ್ರೂಷಿಯಲ್ ಇದೆ. ಬಹಳ ಪ್ರಜ್ಞಾವಂತ ಮತದಾರರು.